ಕರ್ತನಿಗೆ ಸುಬೆಗಳು, ನಿಮ್ಮೆಲ್ಲರಿಗೆ ಸುಬೆಗಳು. ಚೆನ್ನಾಗಿದ್ದೀರಪ್ಪ? ಮಾರ್ಕ್ ಸುವಾರ್ತ 1ನೇ ಅಧ್ಯಾಯ 13ನೇ ವಚನ. ಕೂಡಲೇ ದೇವರಾತ್ಮನು ಪ್ರೇರಿತನಾಗಿದ್ದೆ ಅಡವಿಗೆ ಹೋದನು. ಆತನು 40 ದಿನಗಳು ಅಡವಿಯಲ್ಲಿ ಅಡವಿ ಮೃಗಗಳೊಂದಿಗೆ ಇದ್ದು ಸೈತಾನನಿಂದ ಶೋಧಿಸಲ್ಪಡುತ್ತಿದ್ದನು. ಈಗ ಯೇಸು ಕರ್ತನು ನದಿಯಲ್ಲಿಗೆ ಹೋಗಿ, ಯೋರ್ದಾನ್ ನದಿಯೊಳಗೆ ಹೋಗಿ ದೀಕ್ಷಾಸ್ಥಾನ ತಗೊಂಡು 40 ದಿನಗಳು ಉಪವಾಸವಿದ್ದು, 40 ರಾತ್ರಿಗಳು 40 ಹಗಲು ಈರುಳು ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾಗ ಅಡವಿ ಮೃಗಗಳು ಭೌತಿಕವಾಗಿ ದಾಳಿ ಮಾಡ್ತಾ ಇದ್ದಾವೆ. ಇಂದಿನ ದಿವಸ ನೀವು ಹೇಗೆ ಉಪವಾಸ ಮಾಡ್ತಾ ಇದ್ದೀರಾ? ದೇವರ ವಾಗ್ದಾನಕ್ಕೆ ಅನುಗುಣವಾಗಿ ನೀವು ನಡಿಬೇಕು. ದೇವರ ವಾಗ್ದಾನಕ್ಕೆ ಪ್ರೀತಿಯಿಂದ ದೇವರ ಮಾತನ್ನು ಕೇಳಬೇಕು, ನಡಿಬೇಕು. ವಾಕ್ಯವೇ ನಿಮಗೆ ಆಧಾರವು. ದೇವರ ಕರ್ತನೆ ನಿಮಗೆ ಆಧಾರವು. ದೇವರ ಪ್ರೀತಿಯೇ ನಿಮಗೆ ಆಧಾರವು. ದೇವರಿಂದ ದೊರಕುವ ಶಾಂತಿ ನಿಮ್ಮನ್ನು ಬಲಗೊಳಿಸುತ್ತೆ, ಸ್ಥಿರಗೊಳಿಸುತ್ತೆ, ಸಿದ್ಧಗೊಳಿಸುತ್ತೆ. ಆದರೆ ನಿಮ್ಮ ಶರೀರವೇ ನಿಮಗೆ ಶತ್ರುವು, ನಿಮ್ಮ ಕುಟುಂಬಕ್ಕೆ ನಿಮ್ಮ ಶತ್ರುವು, ನಿಮ್ಮ ಕಣ್ಣುಗಳೇ ನಿಮಗೆ ಶತ್ರುವು. ಏಕೆಂದರೆ ಆತ್ಮದಿಂದ ನಡ್ಕೊಳ್ಬೇಕು, ಆತ್ಮದಿಂದ ಬಲಗೊಳ್ಬೇಕು, ಆತ್ಮದಿಂದ ಸ್ಥಿರಗೊಳ್ಬೇಕು. ನೋಡ್ರಿ, ಮೋಶೆ ಮೇಲೆ ಗುಣಗುತ್ತಾ ಐಗುಪ್ತ ದೇಶದಿಂದ ದೇವರು ಬಂಡೆಯೊಳಗಿಂದ ನೀರು ಬರಮಾಡಿದ್ರು. ಎಷ್ಟೋ ಅದ್ಭುತಗಳು ಮಾಡಿದ್ರು. ಕೆಂಪು ಸಮುದ್ರವನ್ನು 2 ಮಾಡಿದ್ರು. ಹೆರೆಬು ಕೊಂಡಕ್ಕೆ ಹೋಗಿ ಗುಟ್ಟದ ಮೇಲೆ 40 ದಿನಗಳು ಉಪವಾಸ ಮಾಡಿದ. ಯಾರು? ಮೋಶೆ ತಳಕ್ಕೆ ಬರುವಾಗ ಇವರ ಶರೀರ ಈಚೆಗಳು, ಅವರು ಮಾಡುವ ಆ ದಂಧ ಎಲ್ಲ, ಕೋಪ ಕಂಟ್ರೋಲ್ ಮಾಡ್ಕೋಕ್ಕಾಗಿಲ್ಲ. ಆ 10 ವಾಗ್ದಾನಗಳನ್ನು ಬರ್ಕೊಂಡ್ಬಂದಿದ್ದ ಆ ಫಲಕನ್ನು ತೆಗೆದುಕೊಂಡು ಕೆಳಕ್ಕೆ ಒಗೆದುಬಿಟ್ಟ. ವಾಗ್ದಾನ, ದೇವರ ಕೈಯಿಂದ ಬರೆದಿದ್ದ ಮಾತು, ದೇವರ ಮಾತು ಕೆಳಕ್ಕೆ ಒಗೆದುಬಿಟ್ಟ. ಕೋಪ ಒಂದು ಮನುಷ್ಯನನ್ನ ಎಲ್ಲಿಗಾದರೂ ಕರ್ಕೊಂಡೋಗುತ್ತೆ. ಕೋಪ ಪಡಬಾರ್ದು. ಆದರೆ ದೇವರ ಯೇಸು ಕ್ರಿಸ್ತನು ಕರ್ತನು ಎಷ್ಟು ಶಾಂತಿಯಿಂದ ಸಿಲ್ಬೆಗೆ ಹತ್ತಬೇಕಾ ತಂದೆ, ಈ ಪಾತ್ರೆಯನ್ನು ನಾನು ಕುಡಿಬೇಕಾ ತಂದೆ, ಈ ಪಾತ್ರೆಯನ್ನು ನಾನು ಸ್ವೀಕರಿಸಬೇಕಾ ತಂದೆ, ನಿನ್ನ ಮಾತು ಕೇಳಬೇಕಾ ತಂದೆ. ಹೌದು, 3 ಸಲ ಪ್ರಾರ್ಥನೆ ಮಾಡಿದ, ಶಿಲ್ಬೆ ಹತ್ತಿದ, ಶಾಂತಿಯಿಂದ ಹತ್ತಿದ, ಶಿಲ್ಬೆಯಲ್ಲಿ ಜಯಿಸಿದ, ಸೈತಾನನ ತಲೆ ಜಜ್ಜಿ ಹಾಕಿದ, ತುಳಿದ್ಬಿಟ್ಟ. ನೋಡ್ರಿ, ಮತ್ತೆಯ ಸುವಾರ್ತೆ 28ನೇ ಅಧ್ಯಾಯ 20 ವಚನ, ಒಂದೇ ವಚನದಲ್ಲಿ, ನಾನು ಈಗ ಸಮಾಪ್ತಿವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಅಂತ ದೇವರು ವಾಗ್ದಾನ ಮಾಡಿದ್ದಾನೆ. ವಾಕ್ಯವು ನಮ್ಮ ಹೃದಯದಲ್ಲಿ ಇರುತ್ತೆ. ವಾಗ್ದಾನ ಮಾಡಿದ ದೇವರು ನಮಗಿದ್ದಾರೆ. 40 ದಿನಗಳು ದೇವರ ಆತ್ಮನ ಪ್ರೇರೇಪಿತನಾಗಿ ಯೇಸು ಕ್ರಿಸ್ತನು ಪ್ರಾರ್ಥನೆಯನ್ನು ಮಾಡುವಾಗ ಶೋಧಿಸಲ್ಪಟ್ಟ. ಈಗ ಮನುಷ್ಯರು ಶೋಧಿಸಲ್ಪಡ್ತಾರೆ, ಆದರೆ ದೇವರ ಚಿತ್ತಕ್ಕೆ ಅದು ಕನೆಕ್ಟ್ ಆಗಬೇಕು, ಸರಿ ಆಗಬೇಕು. ದೇವರ ವಾಗ್ದಾನಕ್ಕೆ ಅದು ಸರಿ ಆಗಲಿಲ್ಲದ್ರೆ ನಿನ್ನ ಮನೆ ಮುರಿದು ಹೋಗುತ್ತೆ. ದುರಾತ್ಮಗಳು ನಿನ್ನ ಹಿಡಿತವೆ, ದುಷ್ಟ ಆತ್ಮಗಳು ನಿನ್ನ ಹಿಡಿತವೆ. ದುರಾತ್ಮಗಳ ಕೈಯಲ್ಲಿ ಬಿದ್ದು ಗಿಲಿ ಒದ್ದಾಡ್ಬಿಡ್ತೀಯ. ಉಪವಾಸ ನಿನಗೆ ಸೆಟ್ ಆಗಲ್ಲ. ಏಕೆಂದರೆ ದುರಾತ್ಮಗಳು ನಿನ್ನ ಹಿಡಿದು ನಿನ್ನ ಬ್ರೈನೆಲ್ಲ ಹುಚ್ಚು ಮಾಡಿಬಿಡ್ತವೆ ಅವು. ದೇವರ ಕೃಪೆ ನಿಮಗಿರಬೇಕು, ದೇವರ ಪ್ರಸನ್ನತೆ ನಿಮಗಿರಬೇಕು, ದೇವರ ತಾಳ್ಮೆ ನಿಮಗಿರಬೇಕು. ಆಗ ಉಪವಾಸ ನಡೆಯುತ್ತೆ, ಅದ್ಭುತಗಳು ನಡೀತವೆ. ರಾಜರ ಗ್ರಂಥದಲ್ಲಿ, ಮೊದಟ ರಾಜರ ಗ್ರಂಥದಲ್ಲಿ ಏಲಿಯ 19ನೇ ಅಧ್ಯಾಯ 8ನೇ ವಚನ, ಏಲಿಯ 40 ದಿನಗಳು ಉಪವಾಸವಿದ್ದು ಪ್ರಯಾಣ ಮಾಡಿ ದೇವಗಿರಿ ಮೇಲೆ ಹೋದ. ದೇವಗಿರಿಯಲ್ಲಿ
ಒಂದು ಗವಿಯಲ್ಲಿ ಮಲಿಕೊಂಡ್ಬಿಟ್ಟ. ಏಲಿಯಾ, ನೀನೇನು ಮಾಡ್ತೀಯ ಇಲ್ಲಿ? ಅಧಿಕಾರಕ್ಕಾಗಿ, ಕೀರ್ತಿ ಘನತೆಗಳಿಗಾಗಿ, ಮಹಿಮೆಗಾಗಿ ನಾನು ಏನಾದರೂ ಮಾಡ್ಬೋದು, ದೇವರಿಂದ ನಾವು ಏನಾದರೂ ಮಾಡ್ಬೋದು ಅಂತಂದು ಬಾಲಾಕನಾಗಿ ನೀನು ಮಾಡಿದರೆ ನಿನ್ನ ಗತಿ ಏನಾಗುತ್ತೆ ಅಂತ ಒಂದ್ಸರಿ ತಿಳ್ಕೊಬೇಕು. ಏಲಿಯ ಈ ಗವಿಯಲ್ಲಿ ಮಲ್ಕೊಂಡಿದ್ದಿಲ್ಲ ಯಾಕೆ ಅಂತ ಹೇಳಿದಾಗ ಯಜಬೇಲ್ ನನ್ನ ಕೊಂದು ಹಾಕ್ತಾಳಂತಂದು ಎಚ್ಚರ ಹೇಳಿದ್ದಾಳೆ, ಆಜ್ಞೆ ಮಾಡಿದ್ದಾಳೆ. ದೇವಗಿರಿದ ಮೇಲೆ ಬಂದು ಇಲ್ಲಿ ಗವಿಯಲ್ಲಿ ಮಲ್ಕೊಂಡಿದ್ದಾನಂದರೆ ನೀನು ಹೋಗು, ನಾನು ನಿನ್ನನ್ನು ಅಭಿಷೇಕಿಸುತ್ತೇನೆ, ಅಧಿಕಾರ ಕೊಡುತ್ತೇನೆ, ನೀನು ನಡೆ ಅಂತಂದು ದೇವರ ಮಾತು ಏಲಿಯಾಗೆ ಬಿತ್ತು. ಸ್ವಪ್ರಯೋಜನಕ್ಕಾಗಿ ನೀವು ಏನೇನೋ ಮಾಡೋಕ್ಕೆ ಹೋಗ್ಬೇಡ್ರಿ, ಸ್ವಂತ ಪ್ರಯೋಜನಗಳು ಮಾಡಬೇಡ್ರಿ. ಯಾಕೆಂದರೆ ಮೊದಟ ಸಮಯಲು 15ನೇ ಅಧ್ಯಾಯದಲ್ಲಿ ನೋಡ್ರಿ, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಉತ್ತಮ ಮಾತು ಕೇಳೋದು ಉತ್ತಮ ಅಲ್ಲವೇ? ಟಗರು ಕೊಬ್ಬಿ ಅಂತ ವಿಧೇಯತಕ್ಕೆ ವಿಶೇಷವಾದದ್ದು. ನೋಡ್ರಿ, ದೇವರ ಮಾತು ಕೇಳಬೇಕು. ಯಜ್ಞೆಯನ್ನು ಅರ್ಪಿಸುವುದಕ್ಕಿಂತ ಸ್ವಂತ ಪ್ರಯತ್ನ ಮಾಡಿದೆ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಲ್ಲವೇ? ಮಾತು ಕೇಳಿಲ್ಲ ಸೌಲು. ಸಮಯೇಲನು ಅಳುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆದರೆ ನಾನು ದೇವರ ಚಿತ್ತಕ್ಕೆ ಅನುಗುಣವಾದ ಒಬ್ಬ ಮನುಷ್ಯನನ್ನು ಕನುಗೊಂಡಿದ್ದೇನೆ, ಅವನನ್ನು ಅಭಿಷೇಕಿಸು, ಹೋಗು. ಅಪ್ಪ, ನಾನು ಹೋದರೆ ಆ ಸೌಲು ನನ್ನ ಸಾಯಿಸಿಬಿಡ್ತಾನೆ, ಹೋಗೋ ಯೆಶಾಯ ಮನೆಗೆ ಒಂದು ಬಲಿ ಕೊಡಬೇಕು ಅಂತಂದು ಹೇಳಿ ನೀನು ಅಲ್ಲಿ ಕತೆ ಕಾರ್ಯ ಮಾಡು, ಅಭಿಷೇಕಿಸು, ದಾವೀದನನ್ನು ಅಭಿಷೇಕಿಸು ಅಂತಂದು ಹೇಳಿದ್ದಾನೆ. ದಾವೀದು ಅಭಿಷೇಕ ಹೊಂದಿದ, ಸೌಲು ದುರಾತ್ಮ ಹಿಡಿತು. ದೇವರ ಚಿತ್ತಕ್ಕೆ ವಿರುದ್ಧ. ನೀವು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಏನು ಮಾಡಿದರೂ ನಿಮಗೆ ಚೆಲ್ಲೋದಿಲ್ಲ, ಅದು ಅಧಿಕಾರವಾಗೋದಿಲ್ಲ. ಅದು ಅಧಿಕಾರವಾಗುತ್ತೆ ಅಂತ ನೀವು ತಿಳ್ಕೊಂಡ್ರೆ ನೀನು ಹುಚ್ಚಾಗ್ಬಿಡ್ತೀಯ. ದಾವೀದನು ಅಭಿಷೇಕಿಸಿದ, ದಾವೀದು ರಾಜ್ಯ ಮಾಡಿದ, ದಾವೀದು ಕುಮಾರನ ಯೇಸು ಕ್ರಿಸ್ತನು ಶಿಲುಬೆ ಹತ್ತಿ ರಕ್ತ ಸುರಿಸಿ ನಮ್ಮನ್ನೆಲ್ಲರನ್ನೂ ಕಾಪಾಡಿ ಸೈತಾನನ ತಲೆಯನ್ನು ಜಜ್ಜಿ ಹಾಕಿದ. ನಮ್ಮನ್ನೆಲ್ಲರಿಗೆ ಸುಭಿಕ್ಷವಾದ ಸಮಯಾನುಸಾರವಾದ ಆಲೋಚನೆ ಕೊಟ್ಟು ನಮ್ಮನ್ನು ಬಲಗೊಳಿಸಿದ, ಪವಿತ್ರಾತ್ಮನಿಟ್ಟ ನಮ್ಮನ್ನು ಸ್ಥಿರಗೊಳಿಸಿದ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ. ನಮ್ಮನ್ನು ಬಲಗೊಳಿಸಿದೆಯಾ, ಸ್ಥಿರಗೊಳಿಸಿದೆಯಾ, ಸಂದೇಶದಿಂದ ನಮ್ಮನ್ನು ತಂದೆ ಸಿದ್ಧ ಮಾಡಿದೆಯಾ. ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇಲೆ ಆಮೇಲೆ ಆಮೇಲೆ.